ಆತ್ಮೀಯರೇ ನಮಸ್ಕಾರ. ದೇಹದೇವಾಲಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಒಂದು ತಿಂಗಳಲ್ಲಿ 3 ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನು ಪಡೆದ ಬ್ರಹ್ಮ ಮುಹೂರ್ತದ ವಿಡಿಯೋಗೆ ನೀವೆಲ್ಲ ನೀಡಿದ ಪ್ರೀತಿ ಹಾಗೂ ಪ್ರೋತ್ಸಾಹಕ್ಕೆ ಹೃದಯಪೂರ್ವಕ ವಂದನೆಗಳು. ಬ್ರಹ್ಮ ಮುಹೂರ್ತ ವಿಡಿಯೋ ನೋಡಿದ ಹಲವಾರು ವೀಕ್ಷಕರು ಕೇಳಿರುವಂಥ ಸಾಮಾನ್ಯ ಪ್ರಶ್ನೆ, ದೈಹಿಕ ಆರೋಗ್ಯಕ್ಕೆ, ಮಾನಸಿಕ ಶಾಂತಿಗಾಗಿ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಯಾವ ರೀತಿಯ ಅನುಷ್ಠಾನಗಳನ್ನು ಮಾಡಬೇಕು ಅನ್ನೋದು. ಅದಕ್ಕೆ ಸಂಬಂಧಪಟ್ಟಂತೆ ದೈಹಿಕ ಆರೋಗ್ಯಕ್ಕಾಗಿ ಹಾಗೂ ಮಾನಸಿಕ ಶಾಂತಿಗಾಗಿ ಮನೋದೈಹಿಕ ಶುದ್ಧೀಕರಣ ಧ್ಯಾನ, ಹಾಗೆಯೇ ಜೀವನದಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ಸಾಧಿಸಲು ಸಂಕಲ್ಪ ಧ್ಯಾನ ಅನ್ನುವಂಥ 2 ಗೈಡೆಡ್ ಮೆಡಿಟೇಷನ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಆ 2 ವಿಡಿಯೋಗಳ ಕಿರು ಪರಿಚಯ ಹಾಗೂ ಅದಕ್ಕೆ ಪೂರಕವಾದ ಪ್ರಿಪ್ರೇಷನ್ ಹೇಗಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಇದನ್ನು ಕೊನೆಯವರೆಗೂ ಶ್ರದ್ಧೆಯಿಂದ ಕೇಳಿ ತಿಳಿದ ನಂತರವೇ ನೀವು ಆ ಧ್ಯಾನವನ್ನು ಪ್ರಾರಂಭ ಮಾಡಿ ಅನ್ನೋದು ನನ್ನ ಪ್ರಾರ್ಥನೆ. ನಮ್ಮ ಸುತ್ತಮುತ್ತಲ ಪರಿಸರದೊಂದಿಗೆ, ಸಮಾಜದೊಂದಿಗೆ, ವ್ಯಕ್ತಿಗಳೊಂದಿಗೆ, ವಸ್ತುಗಳೊಂದಿಗೆ ಹಾಗೂ ಅತ್ಯಂತ ಮುಖ್ಯವಾಗಿ ನಮ್ಮೊಂದಿಗೆ ನಮಗಿರುವ ಸಂಬಂಧಗಳ ಮೇಲೆ ನಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಶಾಂತಿ ಹಾಗೂ ಪ್ರಾಪಂಚಿಕ ಯಶಸ್ಸು ಅವಲಂಬಿತವಾಗಿದೆ. ಇದಕ್ಕಾಗಿ ನಾವು ಮಾಡುವ ಮನೋದೈಹಿಕ ಶುದ್ಧೀಕರಣ ಅನ್ನುವ ಮೊದಲ ಧ್ಯಾನ ಪ್ರಕ್ರಿಯೆಯು ಶರೀರದ ಆರೋಗ್ಯವನ್ನು ಹೆಚ್ಚಿಸೋದರಲ್ಲಿ ಸಹಾಯಕವಾಗಿರುವಂಥ ದೈವಿ ಬೆಳಕಿನ ಸ್ನಾನ, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸೋದರಲ್ಲಿ ಸಹಾಯಕವಾದ ಕೃತಜ್ಞತಾ ಅರ್ಪಣೆ, ಕ್ಷಮೆಯಾಚನೆ ಹಾಗೂ ಕ್ಷಮಿಸುವಿಕೆ, ಉಸಿರಾಟದ ತಂತ್ರಗಳು ಹಾಗೂ ನಮ್ಮ ಕಲ್ಪನಾ ಶಕ್ತಿಯ ವ್ಯವಸ್ಥಿತ ಬಳಕೆಯ ಸರಳ ಅಭ್ಯಾಸಗಳನ್ನು ಒಳಗೊಂಡಿದೆ. ಇನ್ನು 2ನೇದಾದ ಸಂಕಲ್ಪ ಧ್ಯಾನವು ಮನೋದೈಹಿಕ ಶುದ್ಧೀಕರಣದ ಜೊತೆಗೆ ಪ್ರಾಪಂಚಿಕ ಆರೋಗ್ಯ, ಶಾಂತಿ, ಹಣ, ಉದ್ಯೋಗ, ಆರ್ಥಿಕ ಪ್ರಗತಿ, ಸಂಬಂಧಗಳಲ್ಲಿ ಸುಧಾರಣೆ, ಸಾಮಾಜಿಕ ಯಶಸ್ಸು, ಹೀಗೆ ನಿಮಗೆ ಬೇಕಾದ ಯಾವುದಾದರೂ ಒಂದು ಮುಖ್ಯ ಸಂಕಲ್ಪವನ್ನು ನೆರವೇರಿಸಿಕೊಳ್ಳುವ ಸರಳ ಅಭ್ಯಾಸಗಳನ್ನು ಒಳಗೊಂಡಿದೆ. ಈ ಧ್ಯಾನ ಪ್ರಕ್ರಿಯೆಯಲ್ಲಿ ನಿಮ್ಮ ಸಂಕಲ್ಪವನ್ನು ಸರಳವಾದ, ಸ್ಪಷ್ಟವಾದ ಪದಗಳಿಂದ ಒಂದು ಸಾಲಿನ ವಾಕ್ಯವನ್ನು ಮೊದಲು ಬರೆದುಕೊಂಡು ಅದನ್ನೇ ಮಂತ್ರದ ಹಾಗೆ ಸಂಕಲ್ಪ ಧ್ಯಾನದ ಉಸಿರಾಟದಲ್ಲಿ ಬಳಸಬೇಕಾಗತ್ತೆ. ನೀವು ಮಾಡುವಂಥ ಸಂಕಲ್ಪವೇ ನೀವು ಆ ವಿಶ್ವ ಪ್ರಜ್ಞೆಗೆ ಹಾಕುವಂಥ ಅಪ್ಲಿಕೇಶನ್ನು. ಈ ಸಂಕಲ್ಪದ ವಾಕ್ಯವನ್ನೇ ಪ್ರತಿದಿನ ಮುಂಜಾನೆ ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗೋ ಮುನ್ನ 21 ಬಾರಿ ಬರೆಯುವ ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಇದಕ್ಕಾಗಿ ನೀವೊಂದು ಹೊಸ ನೋಟ್ಬುಕ್ ತಗೊಳ್ಳಿ. ಅದರಲ್ಲಿ ಬರೆಯುವ ಸಮಯದಲ್ಲಿ ಅದನ್ನು ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಉಚ್ಚರಿಸಬೇಕಾಗತ್ತೆ. ಆ ಸಂಕಲ್ಪ ವಾಕ್ಯದಲ್ಲಿ ಯಾವುದೇ ನೆಗೆಟಿವ್ ಅಂದರೆ ಋಣಾತ್ಮಕ ಪದದ ಬಳಕೆ ಬೇಡ. ಉದಾಹರಣೆಗೆ, ಆರೋಗ್ಯದ ಬಗ್ಗೆ ನಿಮ್ಮ ಸಂಕಲ್ಪ ವಾಕ್ಯ, ನಾನು ಇಂತಹ ಕಾಯಿಲೆಯಿಂದ ಚೇತರಿಸಿಕೊಂಡು ಈಗ ಆರೋಗ್ಯವಾಗಿದ್ದೇನೆ, ಆ ಥರ ಇರಬಾರ್ದು. ಅದರಲ್ಲಿ ನೋಡಿ, ಕಾಯಿಲೆ ಅನ್ನುವಂಥದ್ದು ಮತ್ತು ನೆಗೆಟಿವ್ ವರ್ಡ್. ನಮ್ಗೆ ಆರೋಗ್ಯ ಬೇಕು, ಆದರೆ ಅದರಲ್ಲಿ ಬೇಕು ಅನ್ನುವಂಥ ವಾಕ್ಯದಲ್ಲಿ ಕಾಯಿಲೆ ಅನ್ನುವಂಥದ್ದು ಸೇರಿಸಿದ್ರೆ ಅದು ನೆಗೆಟಿವ್ ವರ್ಡ್ ಆಗುತ್ತೆ. ಅದರ ಬದಲು ನಾನು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅತ್ಯಂತ ಆರೋಗ್ಯಪೂರ್ಣವಾಗಿದ್ದೇನೆ, ಈ ರೀತಿ ಇರಬೇಕು. ಇದನ್ನು ನೀವು ನಿಮ್ಮ ಯಾವುದೇ ಸಂಕಲ್ಪಕ್ಕಾದ್ರೂ ಸೇಮ್ ಫಾರ್ಮುಲಾನ ನೀವು ಅಪ್ಲೈ ಮಾಡಬೇಕಾಗತ್ತೆ. ಹಾಗಾದರೆ ಈ ಧ್ಯಾನವನ್ನು ಯಾವ ಸಮಯದಲ್ಲಿ ಮಾಡಬೇಕು? ಇದಕ್ಕೆ ಸೂಕ್ತವಾದ ಸಮಯ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಥವಾ ರಾತ್ರಿ ಮಲಗುವ ಮುಂಚಿನ 40 ನಿಮಿಷಗಳು. ಪ್ರತಿ ದಿವಸದ ಧ್ಯಾನದ ಸಮಯ ಒಂದೇ ಆಗಿರಲಿ, ಧ್ಯಾನ ಮಾಡುವ ಜಾಗ ಸಹ ಒಂದೇ ಆಗಿರಲಿ. ಆ ಸ್ಥಳ ಶುಭ್ರವಾಗಿ ಇರೋ ಹಾಗೆ ನೋಡ್ಕೊಳ್ಳಿ. ನೀವು ಚೇರ್ ಮೇಲೆ ಕೂತ್ಕೊಂಡು ಅಥವಾ ಸೋಫಾ ಮೇಲೆ ಕೂತ್ಕೊಂಡು, ನೆಲದ ಮೇಲೆ, ಹೀಗೆ ನಿಮಗೆ ಅನುಕೂಲವಾದ ಆಸನದಲ್ಲಿ ಆರಾಮವಾಗಿ ಕೂತ್ಕೊಂಡು ನೀವು ಧ್ಯಾನವನ್ನು ಮಾಡ್ಬೋದು. ಆದರೆ ಇಲ್ಲಿ ಒಂದು ನೀವು ಗಮನಿಸಬೇಕಾಗಿರೋದು, ನಿಮ್ಮ ಬೆನ್ನು ಹುರಿ ಯಾವಾಗಲೂ ನೇರವಾಗಿ ಇಟ್ಕೊಳ್ಳುವಂತೆ ನೋಡ್ಕೋಬೇಕು. ನೀವು ಬೆನ್ನಿಗೆ ಸಪೋರ್ಟ್ ಇಟ್ಕೊಳ್ಬೋದು ಅಥವಾ ಗೋಡೆಗೆ ಹೊರ್ಕೊಂಡು ಕೂತ್ಕೋಬೋದು, ದಿಂಬಿಗೆ ಹೊರ್ಕೊಂಡಾದ್ರೂ ಕೂತ್ಕೋಬೋದು. ಆದರೆ ನಿಮ್ಮ ಬೆನ್ನು ಹುರಿ ನೇರವಾಗಿ ಇಟ್ಕೊಳ್ಳುವಂತೆ ನೋಡ್ಕೊಳ್ಳಿ. ಶರೀರಕ್ಕೆ ಅತಿಯಾದ ಕಂಫರ್ಟ್ ಆಗಲಿ, ಅತಿಯಾದ ಹಿಂಸೆ ಆಗಲಿ ಬೇಡ. ನೀವು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಅಥವಾ ಸ್ನಾನ ಮಾಡಿ ಧ್ಯಾನವನ್ನು ಮಾಡ್ಬೋದು.
ಸ್ನಾನ ಮಾಡಲೇಬೇಕು ಅನ್ನುವಂಥ ನಿಯಮವೇನೂ ಇಲ್ಲ. ಧ್ಯಾನ ಮಾಡೋದಕ್ಕೂ ಮೊದಲು 200 ರಿಂದ 300 ml ಉಗುರು ಬೆಚ್ಚಗಿನ ನೀರನ್ನು ಕುಡಿದು ಧ್ಯಾನಕ್ಕೆ ಕೂತ್ಕೊಳ್ಳಿ. ನಿಮ್ಮ ಮನೆಯವರಿಗೆ ನೀವು ಧ್ಯಾನ ಮಾಡುವ ಬಗ್ಗೆ ಮೊದಲೇ ತಿಳಿಸಿರಿ. ಅದರಿಂದ ಅವರಿಂದ ಯಾವುದೇ ತೊಂದರೆಯಾಗದಂತೆ ನೀವು ನೋಡ್ಕೋಬೋದು. ನೀವು ಧ್ಯಾನ ಮಾಡುವಂಥ ವಾತಾವರಣದಲ್ಲಿ ಆಗುವಂಥ ಶಬ್ದಗಳ ಕಡೆ, ಅಂದರೆ ಮನೆಯವರ ಬೇರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸು, ಹೊರಗೆ ನಾಯಿ ಬೊಗಳೋದು, ಅಕ್ಕಪಕ್ಕದ ಮನೆಯವರ ಚಟುವಟಿಕೆಗಳು, ಮಾತುಕತೆಗಳು, ಇದ್ಯಾವುದಕ್ಕೂ ನಿಮ್ಮ ಗಮನ ಬೇಡ. ಇನ್ನು ಧ್ಯಾನದ ಸಮಯದಲ್ಲಿ ಯಾವ ರೀತಿಯ ಬಟ್ಟೆಯನ್ನು ಧರಿಸಬೇಕು? ಶುಭ್ರವಾದ ಸಡಿಲವಾದ ಬಟ್ಟೆಗಳನ್ನು ಧರಿಸಿ. ಮೆಡಿಟೇಷನ್ಗಾಗಿಯೇ ಸಪ್ರೇಟ್ ಡ್ರೆಸ್ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಆದರೆ ಇದು ಸಹ ಕಂಪಲ್ಸರಿ ಏನಲ್ಲ. ನೀವು ಮನೆಯಿಂದ ಹೊರಗೆ ಇರುವಂಥ ಸಂದರ್ಭದಲ್ಲೂ ಸಹ ದಿನದ ಆ ಸಮಯದಲ್ಲಿ ನೀವು ಇರುವಂಥ ಜಾಗದಲ್ಲಿಯೇ ಧ್ಯಾನವನ್ನು ಖಂಡಿತ ಮಾಡ್ಬೋದು. ಇದನ್ನು ಒಂದು ಹ್ಯಾಬಿಟ್ ಮಾಡಿಟ್ಕೊಂಬಿಡಿ. ಗೈಡೆಡ್ ಮೆಡಿಟೇಷನ್ಗೆ ಇಯರ್ಫೋನ್ ಬಳಸೋದು ಬಹಳ ಒಳ್ಳೆಯದು. ಇನ್ನು ಹೆಂಗಸರು ಮುಟ್ಟಿನ ಸಮಯದಲ್ಲೂ ಸಹ, ಹಾಗೆ ನಿಮ್ಮ ಮನೆಗಳಲ್ಲಿ ಸೂತಕ ಇದ್ದಾಗಲೂ ಸಹ ಧ್ಯಾನವನ್ನು ಖಂಡಿತವಾಗಿಯೂ ಮಾಡ್ಬೋದು. ಇನ್ನು ಎಷ್ಟು ದಿವಸ ಧ್ಯಾನ ಮಾಡಬೇಕು? ನಾವು ಬದುಕಿರುವವರೆಗೂ ಧ್ಯಾನ ಮಾಡಲೇಬೇಕು. ಧ್ಯಾನ ಅನ್ನೋದು ನಮ್ಮ ಮತ್ತು ಆ ಪರಮಾತ್ಮನ ನಡುವಿನ ಸುಮಧುರ ಬಾಂಧವ್ಯ. ಉಪನಿಷತ್ತಿನ ಪ್ರಕಾರ ಇಡೀ ಪ್ರಪಂಚ ನಮ್ಮದೇ ಮನಸ್ಸಿನ ಸೃಷ್ಟಿ. ಹೇಗೆ ಜೇಡರ ಹುಳು ತಾನೇ ಬಲೆಯನ್ನು ನೇಯ್ದು ನಂತರ ಅದನ್ನು ತನ್ನಲ್ಲೇ ಲೀನವಾಗಿಸೋ ಹಾಗೆ ಎಚ್ಚರ ಮತ್ತು ಕನಸುಗಳಲ್ಲಿ ತನ್ನದೇ ಕಲ್ಪನೆಗಳಿಂದ ಮನಸ್ಸು ಈ ಪ್ರಪಂಚವನ್ನು ಸೃಷ್ಟಿಸಿ ಗಾಢ ನಿದ್ರೆಯಲ್ಲಿ ಅದನ್ನು ತನ್ನೊಳಗೆ ವಿಲೀನ ಮಾಡಿಕೊಂಡು ನಂತರ ಎಚ್ಚರವಾದೊಡನೆಯೇ ಅದೇ ಪ್ರಪಂಚವನ್ನು ಮರಳಿ ಸೃಷ್ಟಿಸಿ ತನ್ನ ಮಾಯೆಯಲ್ಲಿ ತಾನೇ ಸಿಗಾಕೊಂಡಿದೆ. ಅಜ್ಞಾನದ ಕತ್ತಲೆಯಲ್ಲಿ ಮುಳುಗಿ ನಾನಾ ರೀತಿಯ ಜಂಜಾಟದಲ್ಲಿ ತೊಡಗಿರುವಂಥ ಮನಸ್ಸಿಗೆ ಜ್ಞಾನದ ಅರಿವಿನ ಪರಿಚಯ ಮಾಡಿಸುವಂಥ ಒಂದು ಅದ್ಭುತ ಪ್ರಕ್ರಿಯೆಯೇ ಧ್ಯಾನ. ಧ್ಯಾನವು ನಮ್ಮ ಮನಸ್ಸಿನ ಗೊಂದಲ ನಿವಾರಣೆಗೆ ಹೊರತು ಅದು ಯಾವುದೋ ಸಿದ್ಧಿಗಳನ್ನು ಪಡೆಯಲು ಅಥವಾ ನಮ್ಮ ಪ್ರಾಪಂಚಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಇರುವಂಥ ಸಾಧನ ಖಂಡಿತ ಅಲ್ಲ. ಧ್ಯಾನ ನಮ್ಮ ಮನಸ್ಸನ್ನು ಆವರಿಸಿರುವಂಥ ಅಜ್ಞಾನವನ್ನು ತೊಡೆದು ಹಾಕಲು, ನಮ್ಮ ನಿತ್ಯ ಜೀವನದ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಲು, ಹೊರಗಿನ ಯಾವುದೇ ಪರಿಸ್ಥಿತಿಗಳಲ್ಲೂ ಮನಸ್ಸನ್ನು ಸಮಾಧಾನದಿಂದ ಶಾಂತತೆಯಿಂದ ಇರಿಸಿಕೊಳ್ಳಲು ಖಂಡಿತವಾಗಿಯೂ ಸಹಾಯ ಮಾಡುತ್ತೆ. ಹೊರಗಿನ ಪ್ರಪಂಚದ ಪರಿಸರ ಪರಿಸ್ಥಿತಿಗಳಿಗೆ ನಮ್ಮ ಕ್ರಿಯೆ ಪ್ರತಿಕ್ರಿಯೆಗಳೇ ನಮ್ಮ ಜೀವನವನ್ನು ರೂಪಿಸುವಂಥ ಒಂದು ವಿಶ್ವ ನಿಯಮ. ಕ್ರಿಯೆ ಮತ್ತು ಪ್ರತಿಕ್ರಿಯೆ ಅಂದರೆ ಆ್ಯಕ್ಷನ್ ಮತ್ತು ರಿಯಾಕ್ಷನ್ ಮಧ್ಯೆ ಇರುವಂಥ ಸಮಯವನ್ನು ಹಿಗ್ಗಿಸಿ ಆ ಸಮಯದಲ್ಲಿ ಅರಿವನ್ನು ವಿಸ್ತರಿಸುವ ಅದ್ಭುತ ಪ್ರಕ್ರಿಯೆಯೇ ಧ್ಯಾನ. ಜೀವನದ ಯಾವುದೇ ಪರಿಸ್ಥಿತಿಗಳನ್ನು ಬೈಪಾಸ್ ಮಾಡುವಂಥ ಶಾರ್ಟ್ಕಟ್ ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಅವೆಲ್ಲವೂ ನಮ್ಮ ಆತ್ಮದ ಅವರೋಹಣಕ್ಕೆ ಸಹಾಯಕವಾದ ಮೆಟ್ಟಿಲುಗಳು. ಆ ಅನುಭವಗಳಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡೋ ಬದಲು ಅದನ್ನು ಸಾಕ್ಷಿಯಾಗಿ, ಪ್ರೇಕ್ಷಕನಾಗಿ ಸ್ಥಿತಪ್ರಜ್ಞತೆಯನ್ನು ಬೆಳೆಸಿಕೊಳ್ಳುವಲ್ಲಿ ಈ ಧ್ಯಾನ ಖಂಡಿತವಾಗಿಯೂ ಸಹಾಯಕ. ನಾನು ಇಲ್ಲಿ ಬೇಸಿಕ್ ಲೆವೆಲ್ ಧ್ಯಾನದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಅಡ್ವಾನ್ಸ್ ಲೆವೆಲ್ನಲ್ಲಿ ಧ್ಯಾನ ಅನ್ನುವಂಥ ಪ್ರಕ್ರಿಯೆ ತಾನಾಗಿ ಆ ಪರಮಾತ್ಮನ ಅನುಗ್ರಹದಿಂದ ಸಂಭವಿಸುವ ದೈವಿ ಪ್ರಕ್ರಿಯೆ. ಆ ಅನುಗ್ರಹಕ್ಕಾಗಿಯೇ ಇವೆಲ್ಲವೂ ಪ್ರಾರಂಭಿಕ ಮೆಟ್ಟಿಲುಗಳಷ್ಟೇ. ಆ ಪರಮಾತ್ಮನ ಅನುಗ್ರಹ ನಮ್ಮೆಲ್ಲರಿಗೂ ಸಿಗುವಂತಾಗಲಿ ಅಂತ ಹಾರೈಸ್ತಾ ಬನ್ನಿ ನಾವೆಲ್ಲರೂ ಧ್ಯಾನದ ಯಾನವನ್ನು ಪ್ರಾರಂಭಿಸೋಣ.